ಅಷ್ಟೊಂದು ರೇಟಿಂದ ಯಾಕಮ್ಮ ತಗೊಂಡೆ? ಅಯ್ಯೋ ಅದನ್ನೇ ಅಪ್ಪ ನಾನು ಹೇಳಿದ್ದು. ಆದ್ರೆ ನನ್ ಗಂಡ ಏನ್ ಹೇಳ್ದ ಗೊತ್ತಾ, ನೀನು ನನ್ ಹೆಂಡತಿ, ನಿಂಗ್ ಏನೇ ಬೇಕಿದ್ರು ಕೊಡ್ಸೋ ಕರ್ತವ್ಯ ನಂದು. ಸೀರೆ ರೇಟ್ ನೋಡ್ಬೇಡ, ನಿಂಗ್ ಯಾವ್ದು ಇಷ್ಟ ಆಗುತ್ತೋ ಅದ್ ತಗೋ ಅಂದ. ಭರತ್ ಸರ್ ನಮಸ್ತೆ. ನೀವು ಹೇಳ್ದಾಗೆ ಪ್ಲಾನ್ ವರ್ಕ್ ಆಗಿದೆ. ಆ ಮಹಾದೇವನ್ನ ಕರ್ಕೊಂಡು ಬಂದಿದ್ದೀವಿ. ಡ್ರೈವರ್ ಕೂಡ ನಮ್ಮ ಕಂಟ್ರೋಲಲ್ಲೇ ಇದ್ದಾನೆ. ಗುಡ್, ವೆರಿ ಗುಡ್ ರವಿ. ಆ ಮಹಾದೇವ ನಾಳೆ ಬೆಳಿಗ್ಗೆವರೆಗೂ ಸ್ಟೇಷನಿಂದ ಆಚೆ ಬರಬಾರ್ದು. ಅದಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ರಾತ್ರಿ ಎಲ್ಲ ಅವನ್ನ ಅಲ್ಲೇ ಇಟ್ಕೊಳ್ಳಿ. ತೊಂದರೆ ಇಲ್ಲ ಸರ್, ಆಕ್ಸಿಡೆಂಟ್ ಕೇಸ್ ಅಲ್ವಾ, ಎನ್ಕ್ವೈರಿ ಅಂತ ಕೂರಿಸ್ತೀವಿ. ಆದ್ರೆ ಮಹಾದೇವಂಗೆ ಏನಾದರೂ ಡೌಟ್ ಬಂದ್ರೆ? ಬರಲ್ಲ, ಬಟ್ ಯಾವುದೇ ಕಾರಣಕ್ಕೂ ಆ ಮಹಾದೇವನ್ಗೆ ಡ್ರೈವರ್ ನಮ್ಮ ಕಡೆಯವನು ಅಂತ ಗೊತ್ತಾಗಬಾರ್ದು. ಅದೊಂದು ಆಕಸ್ಮಿಕವಾಗಿ ನಡೆದ ಆಕ್ಸಿಡೆಂಟು ಅಂತಲೇ ಇರಲಿ. ನಾಳೆ ಬೆಳಿಗ್ಗೆವರೆಗೂ ಅವನು ಅಲ್ಲೇ ಲಾಕ್ ಆಗಬೇಕು ಅಷ್ಟೇ. ಸರಿ ಸರ್, ನಾನು ನೋಡ್ಕೋತೀನಿ. ಏನೋ ಮಹಾದೇವ, ಕಾವ್ಯನ ಕರ್ಕೊಂಡು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗ್ಬೇಕು ಅಂತ ಕನ್ಸ್ ಕಾಣ್ತಿದ್ಯಾ? ನಿನ್ನ ಪ್ಲಾನ್ ಫಿನಿಶ್ಡ್. ಇವತ್ತು ಕಾವ್ಯ ಹೋಗೋದು ನನ್ನ ಜೊತೆ. ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಾ ಇರು. ನಾನು ನನ್ನ ಕಾವ್ಯ ಜೊತೆ ಪಾರ್ಟಿನ ಎಂಜಾಯ್ ಮಾಡ್ತೀನಿ. ಸರ್, ಸ್ಟೇಷನ್ಗೆ ಅಂತ ಹೇಳಿದ್ದು ಯಾವುದೋ ಆಫೀಸಿಗೆ ಕರ್ಕೊಂಡ್ ಬಂದಿದ್ದೀರಲ್ಲ? ಎಲ್ಲ ನೀನು ಹೇಳಿ ಕೇಳಿ ಕರ್ಕೊಂಡು ಬರ್ಬೇಕಾ? ಸರ್, ನಾನು ಏನು ತಪ್ಪು ಮಾಡಿಲ್ಲ ಸರ್. ಮನೆಯಲ್ಲಿ ನನ್ನ ಹೆಂಡ್ರು ನನಗೋಸ್ಕರ ಕಾಯ್ತಾವಳೆ. ಅವಳನ್ನ ಒಂದು ಫಂಕ್ಷನ್ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಬೇಗ ಬಿಡಿ. ಲೋ ಮಾದೇವ, ಇಲ್ಲಿಗೆ ಬರೋದು ನಿನ್ ದುರದೃಷ್ಟ, ಇಲ್ಲಿಂದ ಹೊರ ಕಳ್ಸೋದು ನನ್ನ ಇಷ್ಟ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಇಲ್ಲಿ ಕೆಲವು ಫಾರ್ಮಾಲಿಟೀಸ್ ಇದೆ. ಮೊದಲು ಈ ಕೇಸ್ ಪೇಪರ್ ಮೇಲೆ ಇಬ್ಬರದು ಸೈನ್ ಆಗಬೇಕು, ಆಮೇಲೆ ನೀನು ಹೋಗ್ಬೋದು. ಮೊದಲು ಅಲ್ಲೋಗಿ ಕೂತ್ಕೋ. ನಿನ್ನ ಹೆಂಡ್ತಿನ ಫಂಕ್ಷನ್ ಕರ್ಕೊಂಡು ಹೋಗ್ಬೇಕು ಅಂತ ನಾವು ನಮ್ಮ ಕೇಸು ಕಾನೂನೆಲ್ಲನೂ ಬಿಟ್ಬಿಡಕ್ಕಾಗುತ್ತಾ? ಹಲೋ ಮಾದೇವ, ಎಲ್ಲಿದ್ಯಾ? ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಯ್ತು. ಪಾರ್ಟಿಗೆ ಟೈಮ್ ಆಗ್ತಿದೆ. 6 ಗಂಟೆ ಕರೆಕ್ಟ್ ಆಗಿ ಬಾ ಅಂದಾಗ ಈಗ್ಲೇ ಬರ್ತೀನಿ ಅಂತ ಬಿಲ್ಡಪ್ ಕೊಟ್ಟೆ. ಕರೆಕ್ಟ್ ಟೈಮಿಗೆ ಬರಕ್ಕಾಗಲ್ವಾ? ಅಯ್ಯೋ ಕಾವ್ಯ, ಇಲ್ಲೊಂದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಏನು ಆಕ್ಸಿಡೆಂಟಾ? ಎಲ್ಲಿದ್ಯಾ ನೀನೀಗ? ಆರಾಮಾಗಿದ್ಯಾ ತಾನೆ? ಹಾ, ನನಗೇನು ಆಗಿಲ್ಲ ಕಾವ್ಯ. ಕಾರ್ ಗುದ್ಕೊಬಿಡ್ತಷ್ಟೇ, ಗಾಬರಿ ಆಗಂತದ್ದು ಏನಿಲ್ಲ. ಕಾರ್ಗೆ ಹೊಸಿತ್ ಹಾಕ್ತು. ನೀನೇನು ಯೋಚನೆ ಮಾಡ್ಬೇಡ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಅದೇನೋ ಸಹಿ ಹಾಕ್ಬೇಕಂತೆ, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಯ್ಯ. ಹೇಳಿದ ಟೈಮ್ಗೆ ನೀನು ಕರ್ಕೊಂಡು ಹೋಗೋದಯ್ಯ. ಹ್ಞೂ ಸರಿ ಆಯ್ತು, ಹುಷಾರು. ಏನ್ ಸರ್, ಈ ನೀರು ಒಂಥರ ಐತಲ್ಲ? ಅದು ಬೋರ್ವೆಲ್ ನೀರು. ಸ್ಟೇಷನ್ ಅಲ್ಲಿ ಹೀಗೆ ಇರುತ್ತೆ, ಸಿಹಿಯಾಗಿರೋದಿಲ್ಲ. ಪ್ರೇಮ, ಇದ್ ನೋಡು ಹೇಗಿದೆ. ಚೆನ್ನಾಗಿದೆ ಸರ್, ಇದನ್ನ ಪ್ಯಾಕ್ ಮಾಡಿ ಸರ್. ಸರ್. ಒಂದ್ ನಿಮಿಷ, ನೀ ಸುಮ್ನೆ ಇರ್ತೀಯಾ? ಸೀರೆ ಅಂಗಡಿಲಿ 15,000 ಕೊಡೋದಕ್ಕೆ ಒಪ್ಕೊಂಡಿದ್ದೆ. ಅದೆಲ್ಲ ಬೇಡ. ಇಲ್ಲಿ ನೋಡಿದ್ರೆ ಬಂಗಾರ ಕೊಣು. ನಾನೆಲ್ಲ ಚೌಕಾಸಿ ಮಾಡಿ ಎಲ್ಲ ಮಾತಾಡ್ತೀನಿ. ಸುಮ್ನೆ. ಸರ್, ಎಷ್ಟಾಯ್ತು? ಮೇಡಮ್, ಒಂದು 4 ಲಕ್ಷ. ಪ್ರೇಮ,
ನಮ್ ಕಾರ್ ಸೌಂಡ್ ಅಲ್ವಾ? ಪ್ರೇಮ, ಹೋಗ್ ನೋಡ್ತೀಯಾ? ಈ ಟೈಮ್ ಪಾಸ್ ಮಾಡೋರು ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ. ಏನಾದ್ರೂ ಸ್ಕ್ರಾಚ್ ಮಾಡಿದ್ರೆ ಕಷ್ಟ. ಹೋಗ್ ನೋಡು. ಇರು, ಮಾಡ್ತೀನಿ. ಸರ್, ಬೇಗ ಬಿಲ್ ಮಾಡಿ ಸರ್. ಆಮೇಲೆ ಹೆಂಡತಿ ಬಂದ್ರೆ ಕಷ್ಟ. ಸರ್ ಪ್ಯಾಕ್ ಆಗಿದೆ, ಬಿಲ್ ರೆಡಿ ಆಗಿದೆ. ರಾಮ್, ಕಾರ್ ಹತ್ರ ಯಾರು ಇಲ್ಲ ಕಣೋ. ಬಿಲ್ ಎಷ್ಟಾಯ್ತು? ಪ್ರೇಮ, ಪೇಮೆಂಟ್ ಎಲ್ಲ ಮಾಡಾಯ್ತು. ಆಮೇಲೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ. ನಡಿ, ನಾವು ಹೋಗೋಣ. ಇರೋ, ಬಿಲ್ ಮಾಡಿಸ್ಬಿಟ್ಟ. ಬಿಲ್ ಎಷ್ಟಾಯ್ತು ಸರ್? ಪ್ರೇಮ, ಪದೇ ಪದೇ ಬಿಲ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ನಿನ್ ತರನೇ ಚೌಕಾಸಿ ಮಾಡೇ ತಗೊಂಡಿದ್ದೀನಿ. ನಿಜವಾಗ್ಲೂ ಚೌಕಾಸಿ ಮಾಡ್ದ? ಏ, ನಿಜವಾಗ್ಲು ನಿನ್ನಿಂದನೇ ಕಲ್ತಿದ್ದಲ್ವಾ? ಜಾಣ ಇದೆಯಾ ಕಣೋ. ನನ್ನ ಮೆತ್ತಿಗೆ ಆಚೆ ಕಳ್ಸಿ ಬಿಲ್ ಪೇ ಮಾಡ್ಬಿಟ್ಟೆ ಅಲ್ವಾ? ಹೋಗೋಣ. ಅದೇವಾ ಹೊಡ. ಸರ್ ಥ್ಯಾಂಕ್ ಯು ಸರ್. ಸರ್ ಏನು ಮೆಸೇಜ್ ಕಳ್ಸಿದಾರಲ್ಲ? ದೊಡ್ಡ ಉಪಕಾರ ಆಯ್ತು ನಿಮ್ಮಿಂದ. ನಾನೇನು ಬರ್ತೀನಿ. ಏಯ್, ಒಂದ್ ನಿಮಿಷ ಇರೋ. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಸುಮ್ಮನೆ ಹೋಗಲ್ ಕೂತ್ಕೋ. ಈಗ ತಾನೇ ಹೋಗು ಅಂದ್ರಿ, ಮತ್ತೇನೇನು ಸರ್? ನನ್ನ ಮೂಡ್ ಬದಲಾಯಿತು. ಈಗ ನಿನ್ನನ್ನು ಕಳ್ಸೋ ಮಾತೇ ಇಲ್ಲ. ಬೆಳಿಗ್ಗೆ ಹೋದಳು ಕಣೆ, ಬಂದಿದ್ದೆ ಸಂಜೆ. ಬೆಳಿಗ್ಗೆಯಿಂದ ಅದೇನ್ ಮಾಡ್ತಾ ಇದ್ರು ಏನ್ ಕತೆನೋ. ನನಗ್ ಬರ್ತಾ ಇರೋ ಕೋಪಕ್ಕೆ. ಅಲ್ಲ ಅಮ್ಮ, ಈ ಅಣ್ಣ ಯಾಕೆ ಹಿಂಗ್ ಬದ್ಲಾದ? ಬದಲಾಗಿರೋದಲ್ಲ ಪೂರ್ವಿ, ಅವಳಿದ್ದಾಳಲ್ಲ ಪ್ರೇಮ, ಏನೇನೋ ಮೋಡಿ ಮಾಡಿ ನಮ್ ರಾಮ್ ತಲೆ ಕೆಡ್ಸಿರ್ತಾಳೆ. ಕರೆಕ್ಟಾಗಿ ಹೇಳ್ದೆ ಕಿಟ್ಟಿ. ಅಯ್ಯೋ ಸುಂದರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಪ್ಪ ಇವತ್ತು ನಾನು. ಒಬ್ಬ ಗಂಡ ಆಗಿರೋನು ಹೆಂಡತಿನ ಹೇಗ್ ನೋಡ್ಕೋತಾನೆ? ಅವಳಿಗೆ ಇಷ್ಟ ಆಗಿರೋದನ್ನ ತಂದು ಕೊಡ್ತಾನೆ, ಇಷ್ಟ ಆಗಿರೋ ಕಡೆ ಕರ್ಕೊಂಡು ಹೋಗ್ತಾನೆ. ಹೆಂಡತಿ ಆಸೆ ಏನೇನು ಅಂತ ತಿಳ್ಕೊಂಡು ಎಲ್ಲಾನು ಪೂರೈಸ್ತಾನೆ. ಅವಳನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗೋದಿರ್ಲಿ, ಇಲ್ಲಿವರೆಗೂ ಅವಳಿಗೆ ಅಂತ ಒಂದು ಸೀರೆ ತಂದ್ಕೊಟ್ಟಿಲ್ಲ. ಹೇಗ್ ತಂದ್ಕೊಡ್ತಾನೆ ಬಿಡಿ ಪಾಪ. ಅವನಿಗೆ ಅವಳಂದ್ರೆ ಇಷ್ಟ ಇರ್ಬೇಕಲ್ಲ. ಅವಳನ್ನ ಹೊರಗಡೆ ಕರ್ಕೊಂಡು ಹೋದ ಮಾತ್ರಕ್ಕೆ ಗಂಡ ಹೆಂಡತಿ ಆಗಲ್ಲ. ಅವ್ರ ಮಧ್ಯೆ ಪ್ರೀತಿನೂ ಇರ್ಬೇಕು. ಓ, ಮಗಳು ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಅಪ್ಪ, ಇಲ್ಲಿ ಒಳಗಡೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ಇರು ಒಂದ್ ನಿಮಿಷ. ಹಾ, ಇವಾಗ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇದೆ. ಅಪ್ಪ, ಹೆಂಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗ್ ಕಾಣ್ತಿದ್ಯಾ ಮಗಳೇ? ಹಾ ಅಪ್ಪ, ಅಮ್ಮನ ಕರೆದು ನಿನ್ ಪಕ್ಕಕ್ಕೆ ಕೂರ್ಸ್ಕೊ ಹೇಳ್ತೀನಿ. ಹಾ, ಶಾರದಾ ಒಂದ್ ನಿಮಿಷ ಬಾರ ಇಲ್ಲಿ. ಏನ್ರಿ? ನೋಡು, ಪ್ರೇಮ ವಿಡಿಯೋ ಕಾಲ್ ಮಾಡಿದಾಳೆ. ಅಪ್ಪ, ಅಮ್ಮ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಇದೇನೇ ಇದು? ಯಾವ್ದಾದ್ರು ಫಂಕ್ಷನ್ ಹೊರಟಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ ನನ್ ಬಂಗಾರಿಗೆ. ಅಮ್ಮ, ದೃಷ್ಟಿನ ಆಮೇಲೆ ತೆಗಿ. ಈಗ ನೋಡು, ಸೀರೆ ಹೇಗಿದೆ ಹೇಳು? ಇವಳು ಯಾಕೆ ಹೀಗೆ ಕಿರ್ಸ್ತಾ ಇದ್ದಾಳೆ? ನೀನ್ ಯಾಕೆ ಪಡ್ಕೋತಿದ್ಯಾ? ಸ್ವಲ್ಪ ಸುಮ್ಮನೆ ನಿಂತ್ಕೋ. ತುಂಬಾ ಚೆನ್ನಾಗಿದೆ ಮಗಳೇ, ಒಳ್ಳೆ ಕಲರ್. ಈ ಕಲರ್ ಸೀರೆ ಆರಿಸಿದ್ದು ನಿಮ್ ಅಳಿಯನೇ ಅಪ್ಪ. ಅಂದ್ರೆ ನನ್ ಗಂಡ ರಾಮ್. ಅಮ್ಮ, ಅಣ್ಣ ಅವಳಿಗೆ ಸೀರೆ ಕೊಡ್ಸಿದಾನ? ಸುಮ್ಮನೆ ನಿಂತ್ಕೊಳೆ. ಅಯ್ಯೋ ಅಪ್ಪ,
ಇವತ್ ನನ್ ಗಂಡ ಶಾಪಿಂಗ್ ಕರ್ಕೊಂಡ್ ಹೋಗಿದ್ದ. ಎಷ್ಟು ದೊಡ್ಡ ಅಂಗಡಿ ಅಂತ್ಯ ಅಪ್ಪ. ಅಲ್ಲಂತೂ ಒಂದಕ್ಕಿಂತ ಒಂದ್ ಸೀರೆ ಸೂಪರು. ಗೊತ್ತಾ? ನಾನ್ ಬೇಡ ಬೇಡ ಅಂದ್ರೂ ರೇಷ್ಮೆ ಸೀರೆನೆ ತಗೋಬೇಕು ಅಂತ ರೇಷ್ಮೆ ಸೀರೆ ಕೊಡ್ಸಿದ್ದು. ನಿಜ ಹೇಳ್ತಿದ್ದೇನೆ, ರಾಮ್ ನಿನ್ನ ಆಚೆ ಕರ್ಕೊಂಡು ಹೋಗಿದ್ನಾ, ಸೀರೆ ಕೊಡ್ಸಿದ್ನಾ? ಅಯ್ಯೋ ನಿಜ ಕಣಮ್ಮ, ನಿನ್ ನನಗೂ ನೋಡು. ಇನ್ಮೇಲೆ ಯಾರಾದ್ರೂ ನನ್ ಗಂಡ ನನ್ನ ಆಚೆ ಕರ್ಕೊಂಡ್ ಹೋಗಲ್ಲ ಅಂತ ಬಂದ್ ನಿನ್ ಹತ್ರ ಹೇಳಿದ್ರೆ ನೀನ್ ಚೂರು ತಲೆ ಕೆಡ್ಸ್ಕೋಬೇಡ. ಅಪ್ಪ ಅಪ್ಪ, ಈ ಸೀರೆ ರೇಟ್ ಎಷ್ಟು ಹೇಳು ನೋಡೋಣ. ಗೊತ್ತಿಲ್ಲ ಮಗಳೇ, ನೀನೇ ಹೇಳಮ್ಮ. ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ, ಈ ಸೀರೆ ರೇಟು 15,000 ರೂಪಾಯಿ ಅಪ್ಪ. ಅಷ್ಟೊಂದ್ ರೇಟಿಂದ ಯಾಕಮ್ಮ ತಗೊಂಡೆ? ಅಯ್ಯೋ ಅದನ್ನೇ ಅಪ್ಪ ನಾನು ಹೇಳಿದ್ದು. ಆದ್ರೆ ನನ್ ಗಂಡ ಏನ್ ಹೇಳ್ದ ಗೊತ್ತಾ, ನೀನು ನನ್ ಹೆಂಡತಿ, ನಿಂಗ್ ಏನೇ ಬೇಕಿದ್ರು ಕೊಡ್ಸೋ ಕರ್ತವ್ಯ ನಂದು. ಸೀರೆ ರೇಟ್ ನೋಡ್ಬೇಡ, ನಿಂಗ್ ಯಾವ್ದು ಇಷ್ಟ ಆಗುತ್ತೋ ಅದ್ ತಗೋ ಅಂದ. ಅಕ್ಕ, ಬೇಕು ಅಂತಾನೆ ನಿನ್ನ ಉರ್ಸ್ತಾ ಇದ್ದಾಳೆ ಇವಳು. ಅದು ನನ್ಗೂ ಗೊತ್ತಾಗ್ತಾ ಇದೆ, ನೀನ್ ಸುಮ್ನೆ ನಿಂತ್ಕೋ. ಅಮ್ಮ, ಇಷ್ಟಕ್ಕೆ ಶಾಕ್ ಆಗ್ಬೇಡ. ಅಮ್ಮ, ಒಡವೆ ಬೇರೆ ಕೊಡ್ಸಿದೇನಮ್ಮ ಇವನು. ಅಲ್ಲಮ್ಮ, ಬಂಗಾರದ ಬೆಲೆ ಆಕಾಶಕ್ಕೆ ಮುಟ್ಟಿದೆ. ಇಂಥದ್ರಲ್ಲಿ ಇಷ್ಟೊಂದೆಲ್ಲ ಒಡವೆ. ಅಯ್ಯ, ನಾನೇನ್ ಮಾಡ್ಲಪ್ಪ, ನನ್ ಗಂಡನ್ ಎಷ್ಟು ಬಡ್ಕೊಂಡೆ ಗೊತ್ತಾ. ಆದ್ರೂ ನಾನ್ ನಿನ್ ಗಂಡನಾಗಿ ನಿನ್ಗೆ ಇಲ್ಲಿವರೆಗೂ ಏನು ಕೊಡ್ಸಿಲ್ಲ. ತಗೋ ತಗೋ ಅಂತ ಕೊಡಿಸ್ದ. ಅಪ್ಪ, ಇದು ರೇಟು ಲಕ್ಷದ ಮೇಲ್ ಹೋಗಿರ್ಬೋದಲ್ವಾ ಅಪ್ಪ. ಇಷ್ಟಕ್ಕೆ ಗಾಬರಿ ಆಗ್ಬೇಡ, ಇನ್ನೊಂದ್ ಕರೆಂಟ್ ಹೊಡೆಯೋ ವಿಷಯ ಹೇಳ್ತೀನಿ. ಹೇಳಮ್ಮ, ಇವತ್ತು ಪಾಯಸ ಕುಡಿದಷ್ಟು ಸಂತೋಷ ಆಗ್ತಿದೆ ಅಮ್ಮ. ನೀನ್ ಯಾವತ್ತಾದ್ರೂ ಊರ್ ಜನದ ಮುಂದೆ ಅಮ್ಮನ್ ಕೈಗೆ ಬಳೆ ತೊಡ್ಸಿದ್ಯಾ? ಇಲ್ಲ ಕಣಮ್ಮ. ನನ್ ಗಂಡ ತೊಡ್ಸಿದ್ರು ಅಪ್ಪ.